ಯೂಟ್ಯೂಬ್ನಲ್ಲಿ ನಿಮ್ಮ ಲೈಫ್ ಸ್ಟೈಲ್ ವಿಡಿಯೋಗಳನ್ನ ಹಂಚ್ಕೋತಿದ್ರಿ ಅಂತ ಹೇಳಿದ್ರಿ. ನಾನು ನೋಡಿದ್ದೀನಿ. ನಿಮ್ಮ ದಿನಚರಿ ಹೇಗಿರುತ್ತೆ ಅಂತ ನಾನು ಕೇಳಿದ್ದೀನಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀರಾ, ದೇವ್ರ ಪೂಜೆ ಮಾಡ್ತೀರಾ, ಭಗವದ್ಗೀತೆ ಓದ್ತೀರಾ, ಹಬ್ಬಗಳನ್ನ ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀರಾ, ಆಚಾರ ಪದ್ಧತಿ ಎಲ್ಲನೂ ಫಾಲೋ ಮಾಡ್ತೀರಾ. ಈ ಬಗ್ಗೆ ಹೇಳ್ಬೋದಾ? ಇದ್ರ ಬಗ್ಗೆ ಹೇಳ್ಬೇಕಂತಂದರೆ ಭಗವದ್ಗೀತೆ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸ್ವಲ್ಪ ಜನ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ, ಕೆಲವರು ಹಾಕ್ತಾ ಇರ್ತಾರೆ ಭಗವದ್ಗೀತೆಯಿಂದ ನಮ್ಮ ಲೈಫ್ ಬದಲಾಯಿತು, ಭಗವದ್ಗೀತೆಯಿಂದ ಹಂಗಾಯಿತು ಅಂತ. ಖಂಡಿತವಾಗ್ಲೂ ನಿಜ ಅದು. ನಾವು ಭಗವದ್ಗೀತೆನ ಏನಂತಂದರೆ ಅದೊಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು, ನಮ್ಮ ಜೀವನದ ಒಂದು ಮ್ಯಾನ್ಯುವಲ್ ಅಂತಲೇ ಹೇಳ್ಬೋದು. ನಾವು ಹೆಂಗೆ ಬದುಕ್ತೀವಿ, ಸೊ ನಾವು ಹೆಂಗೆ ಬದುಕಬೇಕು, ಜೀವನದಲ್ಲಿ ಏನು ತಪ್ಪು ಮಾಡಬಾರ್ದು, ಏನು ತಪ್ಪು ಮಾಡಿದ್ದೀವಿ, ಹೇಗೆ ತಿದ್ಕೋಬೇಕು, ಸೊ ಇದು ಎಲ್ಲದನ್ನು ಕಲಿಸ್ಕೊಡೋದು ಭಗವದ್ಗೀತೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಓದ್ತಾ ಓದ್ತಾ ನನಗೂ ಬೋರಿಂಗ್ ಅನ್ನಿಸ್ತು, ಏನಿದು ಅಂತ. ಆಮೇಲೆ ಓದ್ತಾ 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 ನನ್ನ ಲೈಫೇ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ನಾನು ಎಷ್ಟೋ ಚೇಂಜಸ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ಹರೇ ಕೃಷ್ಣ ಮಂತ್ರ ನೀವು ಹೇಳ್ತಾ ಇದ್ದರೆ ಹೇಳ್ತಾರೆ, ಹರೇ ಕೃಷ್ಣ ಮಂತ್ರ ಯಾರು ಹೇಳ್ತಾರೋ ಎಷ್ಟೋ ಪಾಪಗಳು ಕಳಿಯುತ್ತೆ. ಹೆಂಗೆ ಕಳಿಯುತ್ತೆ ಪಾಪ ಹೆಂಗೆ ಕಳಿಯುತ್ತೆ ಅಂದರೆ ನೀವು ಹೇಳ್ತಾ 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 ಹೋಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ತಾ ಹೋಗಿ, ನೀವು ಕೂತಾಗ ನಿಂತಾಗ, ನಿಮ್ಗೆ ಸಮಯ ಸಿಕ್ಕಾಗ, ಅಡುಗೆ ಮಾಡೋವಾಗ, ಯಾವಾಗಲಾದರೂ ಆಯಿತು ನೀವು ಹೇಳ್ತಾ ಹೋಗಿ, ಅದು ನಿಮ್ಮನ್ನು ಬದಲಾಯಿಸುತ್ತೆ. ಸೊ ಹಾಗೆ ನಿಮ್ಮನ್ನು ನೀವು ಯಾವಾಗ ಬದಲಾಗ್ತಿರೋ ಆವಾಗಲೇ ನಿಮ್ಮ ಪಾಪ ಕಳೆದಂಗಲ್ವಾ. ಸೊ ಹಾಗೆ ಭಗವದ್ಗೀತೆಯಲ್ಲಿ ಹರೇ ಕೃಷ್ಣ ಮಂತ್ರ ನಾನು ಕೂತ್ರೂ ನಿಂತ್ರೂ ಎಲ್ಲಿ ಇವಾಗ ಬಂದ್ರೂ ಮಲಗಿದ್ರೂ ಹೇಳ್ತಾನೆ ಇರ್ತೀನಿ.